150 ವರ್ಷಗಳ ಇತಿಹಾಸ ಹೊಂದಿರುವ ಈ ಅರಮನೆಯ ಭವ್ಯತೆಗೆ ಯುರೋಪ್ನಿಂದ ತರಿಸಿದ ಕಲ್ಲುಗಳೇ ಸಾಕ್ಷಿ. ಇದು ಜಮಖಂಡಿ ಉತ್ತರ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಹೆಸರಲ್ಲ, ಒಂದು ಅಧ್ಯಾಯ. ಈ ಜಮಖಂಡಿಯ ಪ್ರಮುಖ ಗುರುತು ಇಲ್ಲಿ ನಿಂತಿರುವ ಈ ಅರಮನೆ ನಿರ್ಮಿಸಿದವರು ರಾಮಚಂದ್ರ ರಾವ್ ಅಪ್ಪಾಸಾಹೇಬ್ ಪಟ್ವರ್ಧನ್. ಬೆಳಗಾವಿ ಜೈಲಿನಿಂದ ಬಿಡುಗಡೆಯಾದ ನಂತರ ಹಳೆಯ ಅರಮನೆಯನ್ನು ತೊರೆದು ಹೊಸ ಅರಮನೆ ಕಟ್ಟುವ ನಿರ್ಧಾರ ಕೈಗೊಳ್ಳುತ್ತಾರೆ. ಈ ಹೊಸ ಅರಮನೆಯನ್ನು ಗುಡ್ಡಗಾಡು ಪ್ರದೇಶದಲ್ಲಿ ನಿರ್ಮಿಸಲಾಗುತ್ತದೆ. ಯುದ್ಧವಾದರೆ ಶತ್ರುಗಳ ಚಲನೆ ಮೊದಲೇ ತಿಳಿಯಬೇಕು, ಮರುದಾಳಿ ಮಾಡಲು ಸಮಯ ಸಿಗಬೇಕು ಎಂಬುದು ಇದರ ಉದ್ದೇಶ. ಈ ಅರಮನೆಯ ನಿರ್ಮಾಣಕ್ಕೆ ಒಟ್ಟು 10 ವರ್ಷಗಳೇ ಬೇಕಾಯಿತು. 1864ರಲ್ಲಿ ಸುಮಾರು 32 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಕಟ್ಟಡ ಪೂರ್ಣಗೊಂಡಿತು. ಇಂದು ಇದು ಸುಮಾರು 150 ವರ್ಷಗಳ ಇತಿಹಾಸ ಹೊತ್ತು ನಿಂತಿದೆ. ಈ ಅರಮನೆಗೆ ಬಳಸಿದ ಕಲ್ಲುಗಳು ಯುರೋಪ್ನಿಂದ ತರಿಸಲ್ಪಟ್ಟಿವೆ ಎಂಬ ಅಭಿಪ್ರಾಯವಿದೆ. ಪಕ್ಕದಲ್ಲಿ ಸ್ತಬ್ಧವಾಗಿ ನಿಂತ ಈ ಕಟ್ಟಡದ ಹೆಸರು ಮೋಹಿನಿ ಹಾಲ್, ಮೂಲ ಹೆಸರು ಅಭಿನವ ನಾಟ್ಯ ಸಮಾಜ ಮಂದಿರ. ಇದನ್ನು 1921ರಲ್ಲಿ ಕಲಾಪ್ರೇಮಿಯಾಗಿದ್ದ ಕ್ಯಾಪ್ಟನ್ ಪರಶುರಾಮ್ ಬಾಹು ನಿರ್ಮಿಸಿದರು. ಅವರು ಸ್ವತಃ ನಟರಾಗಿದ್ದು ಹೊರನಾಡಿನಿಂದ ಬರುವ ಕಲಾವಿದರಿಗೆ ಅವಕಾಶ ಮತ್ತು ಗೌರವ ನೀಡಿದವರು. ಈ ಸಭಾಂಗಣದ ವಿಶೇಷತೆ ಏನೆಂದರೆ ಯಾವುದೇ ಧ್ವನಿವರ್ಧಕವಿಲ್ಲದೆ ಮಾತನಾಡಿದ ಧ್ವನಿ ಇಡೀ ಕಟ್ಟಡವನ್ನು ತುಂಬುತ್ತಿತ್ತು. ನಾಟಕ, ನೃತ್ಯ, ಸಂಗೀತ ಇಲ್ಲಿ ಜೀವಂತವಾಗಿದ್ದವು. ಆದರೆ ಜಮಖಂಡಿಯ ಇತಿಹಾಸ ಕೇವಲ ಕಟ್ಟಡಗಳಲ್ಲಿ ಮಾತ್ರ ಇಲ್ಲ. ಈ ಸಂಸ್ಥಾನದ ಕೊನೆಯ ರಾಜ ಪಿ ಪಟ್ವರ್ಧನ್ 1948ರ ಮಾರ್ಚ್ 9ರಂದು ತಮ್ಮ ರಾಜ್ಯವನ್ನು ತ್ಯಜಿಸಿ ಯಾವುದೇ ವಸ್ತುಗಳನ್ನು ತೆಗೆದುಕೊಳ್ಳದೆ ಪುಣೆಗೆ ತೆರಳಿ ಸಾಮಾನ್ಯ ನಾಗರಿಕನಂತೆ ಟ್ರಾಫಿಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದರು. ಇದು ಅಧಿಕಾರ ತ್ಯಾಗದ ಕತೆ, ವೈಭೋಗ ಬಿಟ್ಟು ಮೌಲ್ಯ ಆಯ್ದುಕೊಂಡ ನಿರ್ಧಾರ.